ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಅವರು ಶನಿವಾರದಂದು ಕುಟುಂಬ ಸಮೇತರಾಗಿ ಆಗಮಿಸಿ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದರು. ಹಾಸನಾಂಬ ದೇವಿಯ ದರ್ಶನ ಪಡೆದು ರಾಜ್ಯದ ಜನರು ರೈತರಿಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆಯನ್ನ ಮಾಡಿದ್ದೇನೆ. ಈ ಬಾರಿ ದರ್ಶನ ಅತ್ಯಂತ ವಿಶಿಷ್ಟ ಮತ್ತು ಸುಧಾರಿತವಾಗಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ವ್ಯವಸ್ಥಿತವಾಗಿ ನಿರ್ವಹಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಕುರಿತು ಮಾತನಾಡಿ, ಆಯ್ಕೆ ಸಮಿತಿ ಆದೇಶವನ್ನು ಹೊರಡಿಸಿದ್ದು ಅಕ್ಟೋಬರ್ 15ರಂದು ಮೊದಲ ಸಭೆ ನಡೆಯಲಿದೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ಎಸ್ ತಂಗಡಗಿ ತಿಳಿಸಿದ್ದಾರೆ. ತಾಯಿಯ ದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮ ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ, ಆ ತಾಯಿಯ ಆಶೀರ್ವಾದ ಆಗಲಿ, ರಾಜ್ಯದ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾಯಿಯನ್ನು ಬೇಡ್ಕೊತಾ ಇದ್ದೀನಿ. ನಾನು ಹೋದ ವರ್ಷನೂ ಲಾಸ್ಟ್ ಇಯರ್ ನಾನು ಅಷ್ಟೇ ಬಂದಿದ್ದೆ, ದರ್ಶನ ಮಾಡ್ಕೊಂಡಾಗಿದ್ದೆ. ಈ ಸತಿ ನಾನು ಫ್ಯಾಮಿಲಿ ಸಮೇತ ನನ್ನ ಧರ್ಮಪತ್ನಿಯನ್ನು ಕರ್ಕೊಂಡು ಬಂದಿದ್ದೀನಿ. ನಿಜವಾಗಲೂ ಬಹಳ ವಿಶಿಷ್ಟವಾದಂಥ ಹಾಸನಾಂಬೆಯ ದರ್ಶನ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ಭುತವಾದಂಥ ದರ್ಶನವನ್ನು ಮಾಡಿದ್ವಿ. ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡಿದ್ದೀವಿ, ಹೊರಟಿದ್ದೀವಿ. ಲಾಸ್ಟ್ ಟೈಮ್ಗೂ ಈ ಸತಿ ನಾನು ಬಂಧುಗಳನ್ನೇ ಚರ್ಚೆ ಮಾಡಿದೆ. ನೇರವಾಗಿ ಬರೋದಕ್ಕಿಂತ ಐಬಿಗೆ ಹೋಗಿ ಅಲ್ಲಿದ್ದ VIP-ಗಳನ್ನು ಕರ್ಕೊಂಡ್ಬರೋದು ಲಾಸ್ಟ್ ಇಯರ್ ಈ ವರ್ಷ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ನನಗೆ ಮಟ್ಟಿಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ. ಇದೇ ಸಂದರ್ಭದಲ್ಲಿ ಸಚಿವರ ಪತ್ನಿ ಸುನೀತಾ ತಂಗಡಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ಶಂಕರೇಗೌಡ, ಹಾಸನ ಉಪವಿಭಾಗದ ತಹಶೀಲ್ದಾರ್ ಶಶಿಧರ, ದೇವಾಲಯದ ವ್ಯವಸ್ಥಾಪಕ ಶರಣಪ್ಪ, ಪುರಸಭೆ ಆಯುಕ್ತೆ ಸುಮಂಗಲ, ಪೌರಾಯುಕ್ತರು ಹಾಗೂ ದೇವಸ್ಥಾನ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು.